திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವ. ಗುರುದೇವರು ಹೇಗೆ ಏನು ಅಂತ ಎಲ್ಲರಿಗೂ ಗೊತ್ತು. ಅಂದರೆ ಅವ್ರು ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಎಲ್ಲನೂ ಕ್ಷಮಿಸ್ಬಿಡ್ತಾರೆ ಭಕ್ತರನ್ನ ಅಂತ. ಖಂಡಿತವಾಗಿ ಆದ ಕಾರಣ ಅವರು ಗುರು ಆದದ್ದು. ನೀವೆಲ್ಲ ಮನಸ್ಸಲ್ಲಿ ಇಟ್ಟುಕೊಡುವ ಕಾರಣ, ದ್ವೇಷ ಬೆಳೆಸುವ ಕಾರಣ, ಅನೇಕ ರೀತಿಯ ವಿಚಾರಗಳನ್ನು ಮಾಡುವ ಕಾರಣ ಅಲ್ಲೇ ಇದ್ದೀರಿ. ಆ ಕ್ಷಮಿಸುವ ಗುಣ ಇರುವ ಕಾರಣದಾನೇ ಗುರುವಾಗುವುದು. ಆ ಕರುಣೆ ಇರುವ ಕಾರಣದಾನೇ ಗುರುವಾಗುವುದು. ನಾನೆಷ್ಟು ಸಹ ಕ್ಷಮಿಸಬಹುದು, ಸತ್ಯ ಕ್ಷಮಿಸಬಹುದಾ? ನಾನೆಷ್ಟು ಸಹ ಕ್ಷಮಿಸಬಹುದು. ತಪ್ಪು ಮಾಡಿದಕ್ಕೆ ಎಷ್ಟು ಸಹ ಸರಿಯಪ್ಪ ಮುಂದೆ ಒಂದು ದಿನ ಸರಿ ಮಾಡು, ಸರಿಯಪ್ಪ ಮುಂದೆ ಒಂದು ದಿನ ಸರಿ ಮಾಡು, ಸರಿಯಪ್ಪ ಇದು ನಿಮಗೆ ಜೀವನದಲ್ಲಿ ಪಾಠ ಆಗಲಿ, ಮುಂದೆ ಆದರೂ ಚೇಂಜ್ ಆಗು, ಇದರ ಪಾಠವಾಗಿ ತಿಳಿದುಕೋ, ಇದೆಲ್ಲ ಒಂದು ಪಾಠವೇ, ಇದೆಲ್ಲ ಒಂದು ಜ್ಞಾನವೇ, ಇದನ್ನೆಲ್ಲ ಮುಂದೆಗೆ ನೀನು ಸರಿ ಮಾಡಿಕೊಂಡು ಹೋಗು ಅಂತ ಹೇಳಿ ಕ್ಷಮಿಸ್ಬೋದು. ಆದರೆ ನಡುವಲ್ಲಿ ಆದ ತಪ್ಪಿಗೆ ಒಂದು ಜಡ್ಜಿಮೆಂಟ್ ಒಂದು ಉಂಟಲ್ಲ, ಅದವರ ಆತ್ಮ ಪಡ್ಕೊಳ್ಳೇಬೇಕಲ್ಲ. ಈಗ ಅರ್ಥ ಆಯ್ತಾ ಗುರು ಎಷ್ಟು ತಾಳ್ಮೆಯಲ್ಲಿ ಇರ್ತಾರೆ ಅಂತೇಳಿ? ಅವರ ಸ್ಥಿತಿಯನ್ನು ಅವ್ರು ಕಳೆದುಕೊಳ್ಳೋದಿಲ್ಲ. ನೀನು ತಪ್ಪು ಮಾಡಿದರೂ ಒಂದು ಕ್ಷಮೆ ಕೊಡ್ತಾರೆ. ದಂಡಿಸಲಿಕ್ಕೆ ನಾನು ಅಲ್ಲಪ್ಪ, ದಂಡಿಸ್ಲಿಕ್ಕೆ ಒಬ್ಬ ಇದ್ದಾನೆ ಅಂತೇಳಿ. ಆದರೆ ಮುಂದೆ ನೀನು ತುಂಬ ಶಿಕ್ಷೆಗೆ ಒಳಗಾಗಬೇಡ, ತುಂಬ ದಂಡನೆಗೆ ಒಳಗಾಗಬೇಡ, ದೊಡ್ಡ ಹಳ್ಳಕ್ಕೆ ಬೀಳಬೇಡ ಅಂತೇಳಿ ಸಾವಿರ ರೀತಿಯಲ್ಲಿ ತಡೀತಾರೆ. ಆ ತಡೆ ಎಂಬುದೇ ಬೈಗಳಾಗಿರ್ತದೆ. ಅವನಿಗೆ ಬರುವ ಕರ್ಮವನ್ನು ತಡೀತದೆ. ಅದು ಬೈಗಳಾಗಿರ್ತದೆ. ಆ ಬೈಗಳನ್ನು ಸಾವಿರ ರೀತಿಯಲ್ಲಿ ತಗೊಳ್ತಾರೆ ನೋಡು. ಅವಮಾನವಾಗಿ ತಗೊಳ್ತಾರೆ, ನಮ್ಮನ್ನಿಂದ ಇನ್ಸಲ್ಟ್ ಮಾಡಿದ್ರು ಅಂತ ಹೇಳ್ತಾರೆ, ನಮ್ಮನ್ನು ಸಾವಿರ ರೀತಿಯಲ್ಲಿ ಏನೆಲ್ಲ ನಮ್ಮನ್ನು ದೂರ ಮಾಡಿದರು, ಈಗ ನಮ್ಮ ಹತ್ರ ಮಾತಾಡೋದೇ ಇಲ್ಲ. ಒಂದು ಕಾಲದಲ್ಲಿ ನಾವು ಬೇಕಿತ್ತು, ಒಂದು ಕಾಲದಲ್ಲಿ ನಾವೇನೋ ಮಾಡಿದ್ದೆವು, ಇವರು ಎಂತ ಮಾಡಿದ್ದಾರೆ ಅಂತ ಕೇಳೋದು. ಮಾಡಲಿಕ್ಕೆ ಮನಸ್ಸು ಕೊಟ್ಟವ ಯಾರು? ಮಾಡಲಿಕ್ಕೆ ಮನಸ್ಸು ಕೊಟ್ಟವ ಯಾರು? ಗುರು ಕೇಳ್ತಾರಪ್ಪ 1 ಕೋಟಿ ಕೊಡು ಅಂತೇಳಿ, ಮನಸ್ಸಿದ್ದಾನೆ 1 ಕೋಟಿ ಕೊಡುದು. ಗುರು ಕೇಳ್ತಾರಪ್ಪ, ಏನೋ ಒಂದು ಕೇಳ್ತಾರೆ, ನೀನು ಹೇಗೆ ಅಂತ ತಿಳಿಲಿಕ್ಕೆ ಬೇಕು, ಕೇಳಿಯೇ ಕೇಳ್ತಾರೆ. ಸುಮ್ಮನೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ನೀನು ಎಷ್ಟು ಶರಣಾಗತಿ ಆಗ್ತಿ ಅಂತ ನೋಡಬೇಕಲ್ಲ. ಬಂದ ಕೂಡಲೇ ಒಳ್ಳೆಯದಾಗಲಿ ನಿಂಗೆ ಅಂತ ಹೇಳೋದು ಗುರು ಅಲ್ಲ. ನಿನ್ನ ಒಳಗಿರೋ ಗುಣ ಏನುಂಟು ಮೊದಲು ತೋರಿಸು. ಇಲ್ಲಿ ನಿನ್ನ ಒಳಗೆ ಏನೆಲ್ಲ ಉಂಟು ತೋರಿಸು. ಒಳ್ಳೆಯದುಂಟಾ ಕೆಟ್ಟದುಂಟಾ ತೋರಿಸು. ನೀನು ತೋರಿಸಿದ್ರೆ ನಾನು ಹೊರಗೆ ತರ್ತೇನೆ, ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ತರ್ತೇನೆ. ಅದನ್ನು ಯಾವ ರೀತಿ ತರ್ತಾರೆ? ಒಂದು ಬೈಗಳ ರೂಪದಲ್ಲಿ ತರ್ತಾರೆ. ಇನ್ನೊಂದು ಕೇಳ್ತಾರೆ ಬಾಯ್ಬಿಟ್ಟು, ಕೊಡ ಒಂದು 5 ಲಕ್ಷ ರೂಪಾಯಿ, ಇಡ ಇಲ್ಲ 5 ಲಕ್ಷ ರೂಪಾಯಿ. ಗೊತ್ತಾಗ್ತದ? ಸತ್ಯ ಅಲ್ವಾ? ಈಗ ಹೇಳಿದ ಅರ್ಥ ಆಯ್ತಾ ಯಾಕೆ ಇದು ಅಂತೇಳಿ? ಒಂದು ಕಾಲದಲ್ಲಿ ನಾವೆಲ್ಲ ಬೇಕಿತ್ತು, ಈಗ ನಾವೆಲ್ಲ ಬೇಡ ಅಂದರೆ ನಾನೆಂಬ ಅಹಂಕಾರದಾನೆ ಇವರನ್ನು ದೂರ ಮಾಡಿದ್ದು. ನಾನೆಂಬ ಅಹಂಕಾರದಾನೆ ಇವರನ್ನು ದೂರ ಬಿಸಾಡಿದ್ದು. ನಾನು ಮಾಡಿದೆ ಅಂತೇಳಿ. ಎಂಥದನ್ನು ಮಾಡಿದೆ? ಯಾರಿಗೆ ಮಾಡಿದೆ? ನನಗೆ ಮಾಡಿದೆ ಹೇಳೋದು. ನಿನ್ನ ಕರ್ಮಕ್ಕೆ ತಕ್ಕವಾಗಿ ಮಾಡಿದೆ, ನಿನ್ನ ಕರ್ಮಕ್ಕೆ ತಕ್ಕವಾಗಿ ಅದು ಏನೋ ಒಂದು ಕೊಡ್ತಾ ಉಂಟು. ಆ ಕರ್ಮವೇ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಮಾಡಲಿಕ್ಕೆ ದಾರಿಯನ್ನು ಹುಡುಕ್ತಾ ಉಂಟು ಆತ್ಮ. ಅದು ಬಂದು ಮಾಡಿದೆಂಬ ಸತ್ಯವನ್ನು ತಿಳಿಬೇಕು. ಅದೇ ಹೇಳುದು, ಕೊಡಲಿಕ್ಕೆ ಮನಸ್ಸು ಕೊಟ್ಟವ ಯಾರು? ಆಗ ಒಂದು ಸ್ವಾರ್ಥ ಅಲ್ವ ಅಲ್ಲಿ, ನಾನು ಮಾಡಿದೆ ಅಂತ ಹೇಳೋದು. ಗುರುಗೆ ಚೆನ್ನಾಗಿ ಗೊತ್ತಿದೆ, ಇದು ನನ್ನದು ಏನಲ್ಲ. ಇಲ್ಲಿ ಇವರಿವರ ಕರ್ಮವನ್ನು ಇವರಿವರಲ್ಲಿ ಕಳೀತಾ ಇದ್ದಾರೆ. ಒಬ್ಬ ಬರ್ತಾನೆ ಸಿಮೆಂಟ್ ಕೊಡ್ತಾನೆ, ಇನ್ನೊಬ್ಬ ಬರ್ತಾನೆ ಕಬ್ಬಿಣ ಕೊಡ್ತಾನೆ, ಇನ್ನೊಬ್ಬ ಬರ್ತಾನೆ ಅಕ್ಕಿ ಕೊಡ್ತಾನೆ, ಇನ್ನೊಬ್ಬ ಬರ್ತಾನೆ ಕಾಣಿಕೆ ಕೊಡ್ತಾನೆ, ಇನ್ನೊಬ್ಬ ಬರ್ತಾನೆ ತರಕಾರಿ ತರ್ತಾನೆ, ಇನ್ನೊಬ್ಬ ಬರ್ತಾನೆ ಹಗಲು ರಾತ್ರಿ ಸೇವೆ ಮಾಡ್ತಾನೆ. ಇದೆಲ್ಲ ಯಾರು ಮಾಡೋದು? ಗುರುಗಳು ಮಾಡೋದ? ಗುರುಗಳ ಶಕ್ತಿ ಮಾಡೋದ? ಅಲ್ಲವೇ ಅಲ್ಲ. ಡೆಫಿನೆಟ್ ಹೇಳ್ತಾನೆ, ಇದು ಗುರುಗಳ ಶಕ್ತಿ ಮಾಡೋದಲ್ಲ, ಗುರುಗಳ ಸ್ಥಿತಿ ಮಾಡೋದಲ್ಲ, ಯಾವುದೂ ಅಲ್ಲ.
ಇದು ನಿಮ್ಮ ಆತ್ಮ ಜನ್ಮ ಜನ್ಮದಲ್ಲಿ ಮಾಡಿದ್ದಕ್ಕೆ ಆ ಗುರುವಿನ ಆತ್ಮಕ್ಕೆ ಹೋಗಿ ಸರೆಂಡರ್ ಆಗುದು. ಹೇಳ್ದು ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ನನ್ನ ಮುಂದೆ ಕೂತ್ಕೊಂಡವ್ರು ನೀವು ಯಾರೂ ನಾನು ಕರೆದು ಬರಲಿಲ್ಲ. ನೀವಾಗೇ ಬಂದು ಇಷ್ಟೆಲ್ಲ ಸೇವೆ ಮಾಡ್ತೀರಿ, ಇಷ್ಟೆಲ್ಲ ಆಗೋದು ರಾತ್ರಿ ಕೂತ್ಕೊಳ್ತೀರಿ, ನಿದ್ರೆ ಬಿಡ್ತೀರಿ, ಊಟ ಬಿಡ್ತೀರಿ, ಬೈಗಳು ತಿಂತೀರಿ, ಅಲ್ಲಿ ಕಕ್ಕುಸು ತೊಳಿತೀರಿ, ಗುಡಿಸ್ತೀರಿ, ಒರೆಸ್ತೀರಿ, ಏನೆಲ್ಲ ಮಾಡ್ತೀರಿ ನೀವು. ಯಾರು ಹೇಳಿ ಮಾಡಿದ್ದು? ಇಲ್ಲಿ ಗುರುದೇವರು ಎಂಬುದು ಕಾರಣ ಮಾತ್ರ. ಇಲ್ಲಿ ನಿಮ್ಮ ಸತ್ಯ ಮಾಡೋದು ಇದು. ನಿಮ್ಮ ಜನ್ಮ ಜನ್ಮದಲ್ಲಿ ಕೊಟ್ಟ ಮಾತುಂಟಲ್ಲ, ಆ ಸತ್ಯವನ್ನು ಇಲ್ಲಿ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಮುಗಿಸುವುದು. ಆ ಮಾತನ್ನು, ಆ ಸಾಲವನ್ನು ಆಗ ಮಾಡೋದಲ್ಲ ನಿಮ್ಮ ಸತ್ಯ. ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗಿದೆ, ಅದು ಮಾಡಿ ಆಗಬೇಕು ಅಂತೇಳಿ. ಒಬ್ಬ ಬರ್ತಾನೆ, ಒಬ್ಬ ಹೋಗ್ತಾನೆ. ಅವನ ಋಣ ಮುಗಿಯುವಾಗ ಅವನು ಹೋಗ್ತಾನೆ, ಅವನದು ಲೆಕ್ಕಾಚಾರ ಕ್ಲಿಯರ್ ಆಯಿತಾ, ಹೋಗ್ತಾನೆ ಇರ್ತಾನೆ. ಅಯ್ಯೋ ಅವ ಯಾಕೆ ಬರಲಿಲ್ಲ ಅಂತೇಳಿ ಯೋಚನೆ ಮಾಡುವ ಗುರು ಅಲ್ಲ. ಅವನದು ಲೆಕ್ಕಾಚಾರ ಮುಗೀತಪ್ಪ, ಹೋಗಿ ಬಿಟ್ಟ ಅವನು. ಇನ್ನೊಬ್ಬ ಬರ್ತಾನೆ, ಲೆಕ್ಕಾಚಾರ ಮುಗಿಸುವುದೇ ಇಲ್ಲ, ಜನ್ಮ ಜನ್ಮಕ್ಕೂ ತಗೊಂಡೋಗ್ತಾನೆ ಲೆಕ್ಕಾಚಾರವನ್ನು, ಮುಂದಿನ ಜನ್ಮಕ್ಕೂ ತಗೊಂಡೋಗ್ತಾನೆ ಲೆಕ್ಕಾಚಾರವನ್ನು, ಗುರುವಿನ ಜೊತೆಗೆ ಇರಬೇಕು ಅಂತೇಳಿ. ಅಷ್ಟು ಸುಲಭ ಅಲ್ಲ. ಈ ಸತ್ಯವೆಲ್ಲ ತಿಳಿಯುವಾಗ ಭಕ್ತ ಏನು ಮಾಡಿದರೂ ಕ್ಷಮಿಸ್ತಾರೆ. ಆಯ್ತಪ್ಪ, ಒಳ್ಳೆಯದಾಗಲಿ, ಹೋಗುವ. ಆದರೆ ಇದು ಭಕ್ತನಿಗೆ ಗೊತ್ತಾಗೋದಿಲ್ಲಲ್ಲ. ಆಗ ಭಕ್ತ ಏನು ಹೇಳೋದು ಗೊತ್ತಾ? ನಾವು ಗುರುಗಳನ್ನು ಇಷ್ಟು ನಂಬಿ, ಗುರುಗಳನ್ನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ನಮಗೆ ಇಷ್ಟು ಕಷ್ಟ, ಇಂಥ ಸ್ಥಿತಿಯೆಲ್ಲ ಬಂದಿದೆ ಅಂತ ಭಕ್ತ ಹೇಳ್ತಾನೆ. ಈ ಸತ್ಯ ವಿಚಾರ. ನಾವು ಗುರುಗಳ ಸೇವೆ ಮಾಡಿದ್ದೇವೆ, ಗುರುಗಳಿಗೆ ಹಾಗೆ ಮಾಡಿದ್ದೇವೆ, ಗುರುಗಳಿಗೆ ಹೋಗಿ ಕಾಣಿಕೆ ಕೊಟ್ಟಿದ್ದೇವೆ, ಗುರುಗಳಿಗೆ ನಾವು ಅದು ಕೊಟ್ಟಿದ್ದೇವೆ, ಇದು ಕೊಟ್ಟಿದ್ದೇವೆ ಅಂತೇಳಿ ಕಷ್ಟ ಬರೋವಾಗ ಹೇಳ್ತಾನೆ, ಏನು ಪ್ರಯೋಜನ ಇಲ್ಲ, ಅಲ್ಲಿ ಹೋಗಿ ಹಾಗೆ ಆಯಿತು ಹೀಗೆ ಆಯಿತು ಅಂತ. ಇವ ಬಂದವ ಹೇಗೆ ಇದ್ದ, ಇವನ ಒಳಗೆ ಹೇಗೆ ಇತ್ತು, ಇವ ಯಾವ ಕಾರಣಕ್ಕೆ ಬೇಕಾಗಿ ಮಾಡಿದ, ಎಷ್ಟು ಜನರ ಮಾತನ್ನು ಕೇಳಿದ, ಗುರುವನ್ನು ಎಷ್ಟು ಮರ್ತ, ಭಕ್ತರನ್ನು ಎಷ್ಟು ಹಿಡ್ಕೊಂಡ, 10 ಜನರ ಮಾತನ್ನು ಎಷ್ಟು ಹಿಡ್ಕೊಂಡ, ಎಲ್ಲವೂ ಡಿಫೆಂಡ್ ಆಗ್ತದಲ್ಲ. ಗುರುವನ್ನು ಮಾತ್ರ ನೋಡಿದರೆ ಇದು ಗುರುವನ್ನು ನೋಡುವುದಿಲ್ಲ. ಇದು ಬಂದ ಭಕ್ತಾದಿಗಳನ್ನು ನೋಡುವುದಿಲ್ಲ. ಯಾರು ಹಣವಂತರು, ಯಾರು ಶ್ರೀಮಂತರು, ಯಾರ ಹತ್ರ ಏನು ಮಾತಾಡಿದರೆ ಆಗ್ತದೆ, ಯಾರ ಹತ್ರ ಏನು ಬಿಸ್ನೆಸ್ ಮಾಡುವ, ಯಾರ ಹತ್ರ ಸಾಲ ಮಾಡಿದರೆ ಸಾಲ ಸಿಗ್ತದೆ, ಇದನ್ನೆಲ್ಲ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಇಂಥ ಭಕ್ತರಿರೋದು ಅಂತ ಹೇಳೋದು, ಅದಕ್ಕೆ ಕಳ್ಳ ಭಕ್ತರು ಅಂತ ಹೇಳೋದು. ಪ್ರತಿಯೊಂದು ವಿಚಾರ ಪ್ರತಿಯೊಬ್ಬರಿಗೂ ಬೇಕು. ಡೈರೆಕ್ಟಾಗಿ ಕೇಳಿ ತಿಳ್ಕೊಳ್ಳಿ ಅಲ್ಲ. ಪ್ರತಿಯೊಂದು ವಿಚಾರ ಪ್ರತಿಯೊಬ್ಬರ ಹತ್ರ ಕೇಳಿ, ಬಾಯಿಗೆ ಕೇಳಿ, ಅದಕ್ಕೆ ಕೈಕಾಲು ಆಚೆ ಈಚೆ ಬಂದು ದೊಡ್ಡ ರೂಪ ಬಂದು 1000 ರೀತಿ ಆಗೋದಕ್ಕಿಂತಲೂ ಡೈರೆಕ್ಟ್ ಬಂದು ಕೇಳಿ ಅಲ್ಲ. ಈಗ ನಾನು ಆಡುವ ಮಾತೆ ನಿನಗೆ ಹೇಳ್ತೇನೆ, ನಾನೊಂದು ವಿಷಯವನ್ನು ಹೇಳ್ತೇನೆ ನಿನಗೆ, ನೀನು ಆ ಕಡೆ ಹೋಗಿ ಹೇಳುವಾಗ ನಾನು ಹೇಳಿದಾಗೆ ಹೇಳ್ತೀಯ? ಚೇಂಜ್ ಆಗಿರ್ತದಲ್ಲ. ಇಷ್ಟು ಅರಿವಿಲ್ವ ಮನುಷ್ಯನಿಗೆ? ಗುರುವಿನ ಬಾಯಿಂದ ಬರುವ ಶಬ್ದಕ್ಕೂ ಬಾಕಿದ್ದವರ ಬಾಯಿಂದ ಬರುವ ಶಬ್ದಕ್ಕೂ ಎಷ್ಟು ವ್ಯತ್ಯಾಸ ಆಗ್ಬೋದು ಅಂತೇಳಿ. ಅವರವ್ರಿಗೆ ಫೇವರ್ ಆಗಿ ಮಾತಾಡೋದು, ಇದೆಲ್ಲ ಗೊತ್ತಿಲ್ವ? ಎಲ್ಲ ಗೊತ್ತಿದ್ದ ವಿಚಾರವೇ. ಇವರಿವರು ಮಾಡಿದ ಪಾಪ ಇವರವರೇ ಅನುಭವಿಸ್ತಾರೆ. ಅದನ್ನೇ ಬಲವಾಗಿ ಹೇಳೋದು, ಗುರು ಸೇವೆಯಲ್ಲಿ 2 ಆಗ್ತದೆ, ಗುರು ದರ್ಶನದಲ್ಲಿ 2 ಆಗ್ತದೆ, ಪಾಪವೂ ಆಗ್ತದೆ, ಪುಣ್ಯವೂ ಆಗ್ತದೆ. ಜಾಗ್ರತೆಯಿಂದಿರಿ ಮಕ್ಕಳೇ, ಜಾಗ್ರತೆಯಿಂದಿರಿ. ನೀವು ಏನು ಮಾಡ್ತೀರಿ ಅದನ್ನೇ ಅನುಭವಿಸೋದು ಡೆಫಿನೆಟ್ ಆಗಿ. ಎದುರು ನಮಸ್ಕಾರ ಮಾಡಿ ಹಿಂದೆ ಹೋಗಿ ಬೈದರೆ ನಿಮಗೆ ಪ್ರಪಂಚ 1000 ರೀತಿಯಲ್ಲಿ ಬೈತದೆ. ಎದುರು ನಮಸ್ಕಾರ ಮಾಡಿ ಹಿಂದೆ ನಿಂದಿಸಿದರೆ ಪ್ರಪಂಚ 1000 ರೀತಿಯಲ್ಲಿ ನಿಂದಿಸ್ತದೆ. ಪರಿಹಾರವೇ ಇಲ್ಲ. ಡೆಫಿನೆಟ್ ಆಗಿ ಹೇಳ್ತೇನೆ. ಗುರು ಶಾಪಕ್ಕೆ ಗುರುವಿನ ಮನಸ್ಸು ನೊಂದು ಬಿಟ್ಟರೆ ಈ ಪ್ರಪಂಚದಲ್ಲಿ ಅವ ಯಾವ ಮೂಲೆಗೆ ಹೋದರೂ ಸಾಧ್ಯ ಅಲ್ಲ. ಅದೇ ಗುರುವಿನ ಪಾದವನ್ನು ಹಿಡಿಬೇಕಾಗ್ತದೆ ಕೊನೆಗೆ. ಅಷ್ಟು ಸುಲಭ ಇಲ್ಲ ಗುರು ಸೇವೆ ಅಂತ ಹೇಳಿದರೆ. ಜನ್ಮ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಗುರುವನ್ನು ಹುಡುಕಿಕೊಂಡು ಬರೋದು, ಅದು ಆತ್ಮ ಹುಡುಕಿಕೊಂಡು ಬರೋದು. ಇಲ್ಲಿ ಮನುಷ್ಯ ಹೇಳೋದು ನಾನು ಮಾಡಿದ್ದು ಅಂತೇಳಿ.
ಆಗ ನೀವು ಮಾಡಿದ ತಪ್ಪನ್ನು ನೀವೇ ಅನುಭವಿಸುವುದು ಹೊರತು ಗುರು ಇಲ್ಲಿ ಶಿಕ್ಷಿಸುವುದಿಲ್ಲ. ಗುರು ಅಂದರೆ ಅಷ್ಟು ಪವಿತ್ರ. ಹೇಳುದು ವಿಷಯ. ಒಬ್ಬರೊಳಗೆ ಫಿಟ್ಟಿಂಗ್ ಇಟ್ಟುಕೊಂಡು ಅವರ ವಿಷಯ ಇವರ ವಿಷಯವನ್ನು ಮಾತಾಡಿಕೊಂಡು ನಾಚಿಕೆ ಆಗಬೇಡ. ಇವರೆಲ್ಲ ಗುರು ಸೇವೆ ಮಾಡಲಿಕ್ಕೆ ಬಂದವರು, ಇವರೆಲ್ಲ ಗುರು ಭಕ್ತರ. ಪಾಪ ಕಟ್ಟಿಕೊಳ್ತಾ ಇದ್ದಾರೆ ಅಂತ ಹೇಳುದು. ಆ ಪಾಪ ಕಟ್ಟಿಕೊಳ್ಳುವುದಾದರೆ ಗುರುವಿನ ಸೇವೆ ಮಾಡಬಾರ್ದು, ಗುರುವಿನ ದರ್ಶನವೂ ಮಾಡಬಾರ್ದು. ಅಷ್ಟು ಪವಿತ್ರ ಭಾವನೆ ಇದ್ದರೆ ಮಾತ್ರ ಗುರುವಿನ ಸೇವೆ, ಗುರುವಿನ ದರ್ಶನ ಮಾಡಬೇಕು. ಅಪವಿತ್ರ ಭಾವನೆ ಇಲ್ಲದವರು ಗುರುವಿನ ಹತ್ರ ಬರಲೇಬಾರದು, ಯಾವುದೇ ಕಾರಣಕ್ಕೂ ಬರಬಾರದು. ಗುರುವನ್ನು ಅಪವಿತ್ರ ಮಾಡಿಬಿಟ್ಟಾರು ಈ ಪವಿತ್ರ ಭಾವನೆ ಇಲ್ಲದವರು. ಸತ್ಯವಾದ ವಿಷಯ ಹೇಳ್ತೇನೆ ನಾನು. ಗುರುವನ್ನು ಅಪವಿತ್ರ ಮಾಡ್ತಾರೆ ಅಂತ ಹೇಳು, ಮತ್ತೆ ಗುರುವೇ ಸರಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಂಥ ಕಳ್ಳ ಭಕ್ತರಿರೋದು ಅಂತ ಹೇಳೋದು. ಇಂಥ ಕಳ್ಳ ಭಕ್ತರಿಗೆ ಹೇಳೋ ಸಂದೇಶ, ನಿಮ್ಮ ಪಾಪವನ್ನು ನೀವೇ ಕಟ್ಟಿಕೊಂಡದ್ದು. ನಿಮ್ಮ ಪಾಪವನ್ನು ನೀವೇ ಕಟ್ಟಿಕೊಂಡದ್ದು. ಹೇಳೋದು ಅರ್ಥ ಆಯ್ತಾ? ನಿಮ್ಮ ಪುಣ್ಯವನ್ನು ನೀವೇ ಕಟ್ಟಿಕೊಂಡದ್ದು. ಗುರುವಿನ ಹತ್ತಿರ ಇರಲಿಕ್ಕೆ, ಗುರುವಿನ ದೂರ ಆಗಲಿಕ್ಕೆ ಆ ಪಾಪ ಪುಣ್ಯಗಳ ನಡುವಿನ ಒಂದು ಆಟ ಉಂಟು. ಆ ಪಾಪ ಪುಣ್ಯಗಳ ನಡುವೆ ಒಂದು ಸತ್ಯ ಉಂಟು. ಈ ಸತ್ಯ ಎಂಬುದು ಪಾಪ ಪುಣ್ಯವನ್ನು ಆಟಾಡಿಸ್ತದೆ. ಆ ಸತ್ಯ ಎಂಬುದು ಹೊರಗೆ ಬರಿಸ್ತದೆ ಅಂತ ಹೇಳೋದೆಲ್ಲವನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಗುರು ಯಾರನ್ನು ಶಿಕ್ಷಿಸುವುದಿಲ್ಲ, ಯಾರಿಗೂ ಶಾಪ ಹಾಕುವುದಿಲ್ಲ. ನೀವು ಮಾಡೋ ವಿಚಾರ ಅದು ನಿಮಗೆ ಎಲ್ಲಿ ಮಾಡಿದ್ರಿ ಅಲ್ಲೇ ಅದು ಶಾಪವಾಗಿ ಪರಿವರ್ತನೆ ಆಗುತ್ತೆ. ಗುರುವಿನ ಹತ್ರ ಅಂಥ ಸ್ಥಿತಿಯಲ್ಲಿರುವಾಗ ಅದು ನಿಮಗೆ ಗುರು ಶಾಪ ಆಗ್ತದೆ. ಗುರು ನಿಂದನೆ, ಗುರುವಿನ ಏನೆಲ್ಲ ರೀತಿಯಲ್ಲಿ ಮಾತಾಡೋದು. ಅರ್ಥ ಆಯ್ತು ಹೇಳೋದು? ಇನ್ನು ಗುರುವೇ ಸರ್ವಸ್ವ, ಗುರುವೇ ಎಂತ ಮಾಡಿದ್ರು ಗುರುವೇ ಅಂತೇಳಿರ್ತದೆ. ಅದು ನಿಧಾನವಾಗಿ ಚಲಿಸ್ತದೆ, ಅದು ವೇಗವಾಗಿ ಚಲಿಸುವುದೇ ಇಲ್ಲ. ಅದು ಪುಣ್ಯ ಸಂಪಾದನೆ. ಅದು ಬಹಳ ಕಷ್ಟ ಉಂಟು. ಅದು ನಿಧಾನದಲ್ಲಿ ಅತಿ ನಿಧಾನ. ಅದು ಆಮೇಲೆ ಹೋದಾಗಿ ನಿಧಾನ ಹೋಗ್ತದೆ ಅದು. ಅಷ್ಟು ಸೂಕ್ಷ್ಮ ನಡಿಗೆ. ಅದು ಸೇಫ್ಟಿಯಲ್ಲಿ ಇರ್ತದೆ. ಆಮೆಯಾಗಿ ಏನಾದ್ರು ವಿಷಯ ಆಗುವಾಗ ತಲೆ ಕೈಯಲ್ಲಿ ಒಳಗೆ ಹಾಕ್ಕೊಳ್ತದೆ, ಕವಚ ಇರ್ತದೆ ಮೇಲೆ. ವಿಷಯ ಹೇಳುದು. ಆಮೆಯ ಚಿಪ್ಪು ಉಂಟಲ್ಲ, ಆಮೆಯ ಮೇಲಿನ ಒಂದು ಚಿಪ್ಪು, ಆನೆ ಮೆಟ್ಟಿದ್ರೆ ಅದು ಉಡಿಯಾಗುವುದಿಲ್ಲ. ಅಷ್ಟು ಸ್ಟ್ರಾಂಗ್ ಅದು. ಹಾಗೆ ಗುರುವಿನ ಸೇವೆ ಅಂತ ಹೇಳಿದರೆ, ಗುರುವಿನ ಕ್ಷಮೆ ಅಂದರೆ ಹಾಗೆ. ತನ್ನ ಭಕ್ತ ಸತ್ಯವಂತನಾಗಿದ್ದರೆ ಅವನಿಗೆ ಎಂಥದೇ ಬಲವಾದ ಒಂದು ವಿಷಯ ಬಂದರೂ ಕೂಡ, ಕಷ್ಟದ ವಿಷಯ ಬಂದರೂ ಕೂಡ ಅದು ಎಳ್ಳಿನ ಹಾಗೆ ಮಾಯಾಗಿ ಹೋಗ್ತದೆ ಅಂತೇಳಿ. ಅದು ನಾಳೆಗೆ ಇರುವುದೇ ಇಲ್ಲ ಅಂತೇಳಿ. ಅದು ಬಂದು ಆಗಿ ಹೋಗ್ಬೋದು. ಒಂದು ಕನಸಲ್ಲಿ ಕೂಡ ಬಂದು ಹೋಗ್ಬೋದು. ಒಂದು ಆಕ್ಸಿಡೆಂಟ್ ಆಗೋದು ಅಂತ ಇರ್ತದೆ, ಕನಸಲ್ಲಿ ಆದರೂ ಬಂದು ಹೋಗ್ಬೋದು ಆ ಆಕ್ಸಿಡೆಂಟ್, ಪರಮ ಭಕ್ತನಾಗಿದ್ದರೆ. ನಿಜವಾಗಿ ಅಷ್ಟು ಸತ್ಯ ಉಂಟು ಗುರುವಿನ ಹತ್ರ. ಗುರು ಅಂತ ಹೇಳಿದರೆ ನನ್ನನ್ನು ಹೇಳ್ತಾ ಇಲ್ಲ ಇಲ್ಲಿ, ಇದನ್ನು ಸಹ ತಿಳಿಬೇಕು. ಆ ಗುರು ಎಂಬ ಸ್ಥಿತಿ ಅರ್ಥ ಆಯ್ತಲ್ಲ, ಆ ಶಕ್ತಿ, ಆ ಚೈತನ್ಯಕ್ಕೆ ಅಷ್ಟು ಪವರ್ ಉಂಟು. ಆ ಗುರು ಎಂಬ ಚೈತನ್ಯ ಈ ಪ್ರಪಂಚದಲ್ಲಿ ಕೊನೆಯವರೆಗಿರ್ತದೆ. ಸೂರ್ಯಚಂದ್ರ ಇರುವವರೆಗೂ ಇರ್ತದೆ. ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿರ್ತದೆ ಆ ಚೈತನ್ಯ, ಗುರು ಎಂಬ ಚೈತನ್ಯ. ಆ ಗುರುವೇ ಗುರುವೇ ಗುರುವೇ, ಗುರುದೇವ 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 ಅಂತ ಹೇಳುವಾಗ ಅದು ನನ್ನನ್ನು ಮುಟ್ಟುವುದಿಲ್ಲ, ನೀವು ನನಗೆ ಹೇಳೋದಲ್ಲ, ಆ ಚೈತನ್ಯಕ್ಕೆ ಹೇಳೋದು. ಆಗ ನಿಮ್ಮ ಮಾಡಿದ ಎಲ್ಲ ವಿಚಾರಗಳು, ನೀವು ಏನೆಲ್ಲ ಮಾಡಿದ್ದೀರಿ, ಆ ಗುರುವೇ ಅಂತ ಹೇಳುವಾಗ ಅಲ್ಲಿಗೆ ಅದು ಸೆನ್ಸರ್ನಾಗಿ ವರ್ಕ್ ಆಗ್ತದೆ. ಈಗ ರಿಮೋಟ್ ಒತ್ತಿದ ಕೂಡಲೇ ಫ್ಯಾನ್ ತಿರುಗ್ತದೆ, ಸೆನ್ಸರ್ ಕೂಡಲೇ ಟಪ್ ಅಂತೇಳಿ ಅಲ್ವಾ, ಕೂಡಲೇ ಒತ್ತಿದ ಕೂಡಲೇ ಆಫ್ ಆಗ್ತದೆ ಅಲ್ವಾ. ಆಗ ಫ್ಯಾನ್ ಇಲ್ಲಿಂದ ಒಂದು ರಿಮೋಟಿಂದ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಅದು ರಿಮೋಟಿಂದ ಸೆನ್ಸರಿಂದ ವರ್ಕ್ ಆಗ್ತದೆ ಅಂತ ಹೇಳಿದರೆ, ನಮ್ಮ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಶಕ್ತಿ, ಒಳ್ಳೆಯ ಒಂದು ಜ್ಞಾನ, ಅದೇ ರೀತಿಯ ಭಗವಂತ ಎಂಬ ಫ್ಯಾನಿಗೆ ವರ್ಕ್ ಆಗಲಿಕ್ಕಿಲ್ವ, ಸೆನ್ಸರ್ ಕನೆಕ್ಟ್ ಆಗಲಿಕ್ಕಿಲ್ವ? ಆ ಭಗವಂತ ಎಂಬ ಫ್ಯಾನ್ ಯಾವುದು ಗೊತ್ತುಂಟ? ನಮ್ಮ
ಶಿರಸ್ಸಿನಲ್ಲಿರೋ ಸಹಸ್ರದಳ. ಈ ಸಹಸ್ರದಳಕ್ಕೆ ವರ್ಕ್ ಆಗಬೇಕು. ನಮ್ಮ ಥಾಟ್ಸ್ಗಳು, ನಮ್ಮ ವಿಚಾರಗಳು, ನಮ್ಮ ಜ್ಞಾನಗಳು ಎಲ್ಲ ವರ್ಕ್ ಆಗೋದು ಎಲ್ಲಿ ಗೊತ್ತುಂಟ? ಈ ಶಾಸ್ತ್ರದಳದಲ್ಲಿ. ಈ ಶಾಸ್ತ್ರದಳಕ್ಕೆ ಕನೆಕ್ಟ್ ಆಗಬೇಕು. ಈ ಶಾಸ್ತ್ರದಳಕ್ಕೆ ಕನೆಕ್ಟ್ ಆಯಿತು, ಅದು ಮತ್ತೆ ಹೇಗೆ ಬೇಕೋ ಹಾಗೆ ತಿರುಗುತ್ತಾನೆ ಇರ್ತದೆ. ಪ್ರಪಂಚ ಪೂರ್ತಿ ವ್ಯಾಪಿಸ್ತದೆ. ಒಂದು ಫ್ಯಾನ್ ಹಾಕಿದ ಕೂಡಲೇ ರೂಮ್ ಇಡೀ ಗಾಳಿ ತುಂಬಿದಾಗೆ. ಆ ಸ್ಥಿತಿಗೆ ಬರಬೇಕು ಶಿಷ್ಯಂದರು. ಆ ಸ್ಥಿತಿಗೆ ಶಿಷ್ಯಂದರು ಬಂದರೆ ಮಾತ್ರ ಏನೋ ಒಂದು ಜನ್ಮದ ಸಾರ್ಥಕತೆ. ಹೇಳೋದಾಯ್ತಾ? ಗುರು ಎಲ್ಲರನ್ನೂ ಕ್ಷಮಿಸ್ತಾನೆ. ಯಾರ ಮೇಲೆ ಅವನಿಗೂ ದ್ವೇಷ ಇಲ್ಲ. ದ್ವೇಷ ಮಾಡಿಕೊಂಡದ್ದು ಭಕ್ತರುಗಳೇ, ದ್ವೇಷ ಮಾಡಿದ್ದು ಶಿಷ್ಯಂದಿರೇ, ದ್ವೇಷ ಮಾಡಿದ್ದು ಪ್ರಪಂಚವೇ. ಇಷ್ಟೇ ಹೇಳ್ಬೋದು. ಗುರು ದ್ವೇಷ ಮಾಡಲಿಲ್ಲ. ಗುರು ದ್ವೇಷ ಮಾಡಿದರೆ ಯೇಸು ಕ್ರಿಸ್ತ ಹೇಳಲಿಕ್ಕಿಲ್ಲ. ಇಲ್ಲ, ಯೇಸು ಕ್ರಿಸ್ತ ಕೊಡೋದು ಗುರುವೇ. ಒಳ್ಳೆ ಬೆಸ್ಟ್ ಉದಾಹರಣೆ. ಗುರು ದ್ವೇಷ ಮಾಡಲಿಲ್ಲ ಅಂತ ಹೇಳೋದಕ್ಕೆ ಬೆಸ್ಟ್ ಉದಾಹರಣೆ. ಗುರು ಯಾರಿಗೂ ಶಿಕ್ಷೆ ಕೊಡಲಿಲ್ಲ. ಗುರು ಎಲ್ಲರನ್ನೂ ಕ್ಷಮಿಸಿದ್ದಾನೆ. ತನ್ನ ಸಾವು ಕೂಡ ನಿಮಗೆ ಸಂತೋಷ ಆಗುವುದಾದರೆ ಈ ಸಾವು ಕೂಡ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ ಯೇಸು ಕ್ರಿಸ್ತ ಅಲ್ವಾ? ಚಾರಿತ್ರ್ಯ ಆಯ್ತಲ್ಲ. 2026 ಕ್ರಿಸ್ತ ಶಕ, ಕ್ರಿಸ್ತ ಹುಟ್ಟಿದ ನಂತರ. ಎಷ್ಟು ಸತ್ಯ ಉಂಟು. ಅವ ಇರುವಾಗ ಸ್ಥಿತಿ ಇತ್ತ? ಇವತ್ತು ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಆದರೂ ಪಂಚಾಂಗ ಇದ್ದರೂ ಕೂಡ ಆಚರಿಸುವುದು ಯಾವುದನ್ನು? ಜನವರಿ 1. ಪ್ರಾಕ್ಟಿಕಲ್ ಆಗಿ ಮಾತಾಡುವ. ಅಂಥ ಒಂದು ಮಹಾಪುರುಷ ಇದ್ದ ಕಾರಣದಾನೆ ಪ್ರತಿಯೊಬ್ಬನ ಇವತ್ತು ಜನವರಿ 1 ಹೊಸ ವರ್ಷ. ಇಯರ್ ಎಂಡ್ 31, ಡಿಸೆಂಬರ್ 31 ಅಲ್ಲ, ಇಯರ್ ಎಂಡ್ ಅಲ್ವಾ? ಹ್ಯಾಪಿ ನ್ಯೂ ಇಯರ್. ಪ್ರಪಂಚವೇ ಆಚರಿಸ್ತಾ ಉಂಟಲ್ಲ. ಇದರಲ್ಲಿ ಗೊತ್ತಾಗೋದಿಲ್ಲ ಗುರುವಿನ ಮಹಿಮೆ ಅಂದರೆ ಏನು ಅಂತೇಳಿ. ಉದಾಹರಣೆ ಇದು ಅರ್ಥ ಆಗುವ ಹಾಗೆ. ಹಾಗೆ ಜೀವಂತವಾಗಿರುವ ಯಾರಿಗೂ ಗೊತ್ತಾಗೋದಿಲ್ಲ, ಸತ್ತು ಹೋದ ನಂತರ ಎಲ್ಲರಿಗೂ ಗೊತ್ತಾಗ್ತದೆ. ಇಷ್ಟೇ ಹೇಳು ಗುರುವಿನ ಸ್ಥಿತಿ ಅಂದರೆ ಏನು ಅಂತೇಳಿ. ಜೀವಂತವಾಗಿರೋ ಗೊತ್ತಾದರೆ ಎಲ್ಲ ಗುರುವಿಗೆ ಬರುವ ಎಲ್ಲ ಅವಮಾನವನ್ನು, ಗುರುವಿಗೆ ಬರುವ ಎಲ್ಲ ವಿಚಾರವನ್ನು ಅವೆಲ್ಲ ಸ್ವೀಕಾರ ಮಾಡಲಿಕ್ಕೆ ಕಲಿತಾನೆ. ಒಬ್ಬ ಮುಳ್ಳು ಚುಚ್ಚಿದನ್ನು ಆ ಶಿಷ್ಯ ಸ್ವೀಕಾರ ಮಾಡ್ತಾನೆ. ಅಯ್ಯೋ ಗುರುಗಳಿಗೆ ಚುಚ್ಚುವುದು ಬೇಡ ಅಂತೇಳಿ. ಒಬ್ಬ ಕಲ್ಲು ಬಿಸಾಡಿದ್ರು ಅಯ್ಯೋ ಗುರುಗಳಿಗೆ ಕಲ್ಲು ತಾಗೋದು ಬೇಡ ಅಂತ ನಿಲ್ತಾನೆ. ಏನು ಉಪದ್ರ ಮಾಡಿದರೂ ಆ ಶಿಷ್ಯ ಗೋಡೆಯಾಗಿ ಕೋಟೆಯಾಗಿ ನಿಲ್ತಾನೆ. ಈ ಸತ್ಯ ವಿಷಯ. ಅವನು ಮತ್ತೆ ಆ ಗುರುವನ್ನು ಮೀರಿದ ಶಿಷ್ಯನರ್ಥ. ಅರ್ಥ ಆಯ್ತಾ? ಗುರುವನ್ನು ಮೀರಿದ ಶಿಷ್ಯ, ಅವ ಗುರುವಿಗೆ ಗುರುವಾಗಿ ಬಿಡ್ತಾನೆ. ಆ ರೀತಿಯಾಗಿದ್ದರೆ ಈ ಸತ್ಯ ವಿಷಯ. ಗುರುವಿನ ಸೇವೆ ಮಾಡುವಾಗ ಎಷ್ಟು ಸೂಕ್ಷ್ಮತೆ ಉಂಟು, ಎಷ್ಟು ಸತ್ಯ ಉಂಟು, ಎಷ್ಟು ಪ್ರೀತಿ ಉಂಟು, ಎಷ್ಟು ಶರಣಾಗತಿ ಉಂಟು, ಎಷ್ಟು ನಂಬಿಕೆ ಉಂಟು, ಎಷ್ಟು ಸದ್ಗುಣಗಳುಂಟು. ಅಷ್ಟರ ಮಟ್ಟಿಗೆ ಗುರು ಹತ್ತಿರ 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 ಆಗಿ ನಿನ್ನೊಳಗೆ ಗುರುವೇ ಹೋಗಿ ಕೂತ್ಕೊಳ್ತಾನೆ. ಇದು ಸತ್ಯ. ನಿನಗೆ ಅರಿವಿಲ್ಲದಂತೆ ನೀನು ಪ್ರಪಂಚಕ್ಕೆ ಬೋಧನೆ ಮಾಡ್ತಾನೆ ಇರ್ತಿ. ಇದು ಸತ್ಯ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.